ಪ್ರದರ್ಶಿಸುವ ಒಂದು ಶಕ್ತಿಶಾಲಿ ದೈವಿಕ ನೃತ್ಯ. ಇದು ಸೃಷ್ಟಿ ಮತ್ತು ವಿನಾಶದ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಇಂದು ನಾವು 7ನೇ ತರಗತಿ ವಿದ್ಯಾರ್ಥಿಗಳು ಶಿವನ ನೃತ್ಯದ ಹಲವಾರು ಬಗೆಗಳನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ತಂದೆಯಾದಂತಹ ದಕ್ಷ ಮಹಾರಾಜನು ತನ್ನ ಪತಿ ಪರಮೇಶ್ವರನಿಗೆ ಮಾಡಿದ ಅಪಮಾನವನ್ನು ಸಹಿಸಲಾಗದೆ ದಾಕ್ಷಾಯಿಣಿಯು ತನ್ನ ದೇಹವನ್ನು ಅಗ್ನಿಗೆ ಆಹುತಿ ಮಾಡಿದಳು. ಧರ್ಮ ರಕ್ಷಕನನ್ನು ನಿಂದಿಸಿದ ಕ್ಷಣ ನನ್ನ ಮನಸ್ಸು ಕಲುಷಿತವಾಗಿದೆ. ಆದ್ದರಿಂದ ಇಂದು ನಾನು ನನ್ನ ಶರೀರವನ್ನು ತ್ಯಜಿಸುತ್ತಿದ್ದೇನೆ. ಶಿವನು ದುಷ್ಟಶಕ್ತಿಗಳನ್ನು ನಾಶ ಮಾಡಲು, ಶತ್ರುಗಳನ್ನು ಸೋಲಿಸಲು ತನ್ನ ರುದ್ರ ರೂಪವನ್ನು ತಾಳುತ್ತಾನೆ. ದಕ್ಷನ ಯಾಗದಲ್ಲಿ ಹುಟ್ಟಿದ ವೀರಭದ್ರ, ಕಾಳಿಯ ಉಗ್ರ ಅವತಾರಗಳು ಇದಕ್ಕೆ ಉದಾಹರಣೆ. ಮತ್ತು ಪ್ರತಿ ಮೃತ್ಯುವಿನಲ್ಲಿ ನಾನೇ ಅಂತ್ಯನಾಗುವೆ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕ ಬಂಧನ ಮುಕ್ತಿ ಕೂಡ ನಾನೇ. ಮಡ್ಡ 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 ಮನ್ನಿನಾದ ಮಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ವಲಲ್ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಹಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾನು ಜೀವ, ಮಹಾಪರ್ವತವೂ ನಾನೇ, ಪೃಥ್ವಿ, ಆಕಾಶ, ಪಾತಾಳವೂ ನಾನೇ. ಸಾಗರ ಮಂಥನದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತ ಪಡೆಯಲು ಸೇರಿದರು. ಆ ಸಮಯದಲ್ಲಿ ಭೀಕರ ವಿಷ ಹೊರ ಬಂದಿತು. ಧೈರ್ಯದಿಂದ ಶಿವನು ವಿಷವನ್ನು ತಮ್ಮ ಕಂಠದಲ್ಲಿ ಹಿಡಿದರು. ಕಂಠ ನೀಲವರ್ಣಕ್ಕೆ ಬದಲಾಯಿತು. ಇದರಿಂದ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ನಾನೇ ಬ್ರಹ್ಮ, ನಾನೇ ವಿಷ್ಣು ಮತ್ತು ನಾನೇ ಮಹಾದೇವ.
ಸೃಷ್ಟಿ ನಿಂತಾಗ ಶಿವನು ಚಲಿಸುತ್ತಾನೆ. ಅವರ ಒಂದು ಹೆಜ್ಜೆ ಅಂಧಕಾರ ಕರಗುತ್ತದೆ, ಒಂದು ತಾಳ ಮನಸ್ಸು ಶಾಂತವಾಗುತ್ತದೆ. ಡಮರುನಾದ ಜೀವ ಹೊಸದಾಗಿ ಎದ್ದು ನಿಂತಿತು. ಶಿವನ ನೃತ್ಯ ನಾಶವಲ್ಲ, ಶುದ್ಧೀಕರಣ. ಕೊನೆ ಕಾಣುವುದಿಲ್ಲ, ಹೊಸ ಆರಂಭ. ಇದು ನಟರಾಜನ ಶಿವನ ಶಕ್ತಿ. ನಟರಾಜ ರಾಜ ನಟರಾಜ ನಟರಾಜ ರಾಜ ನಟರಾಜ ನಟರಾಜ ರಾಜ 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 ನಟರಾಜ ನಟರಾಜ ರಾಜ